ಮಂಗಳೂರಲ್ಲಿ ಬಹುಕೋಟಿ ವಂಚಕ ಖಾಕಿ ಬಲೆಗೆ ಬಿದ್ದಿರುವಂತದ್ದು. ಮಂಗಳೂರಿನ ಜಪ್ಪಿನ ಮೊಗರಿನಲ್ಲಿ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ಮಂಗಳೂರು ಎಸಿಪಿ ರವೀಶ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ನೂರು, 200, 500 ಕೋಟಿ ಸಾಲವನ್ನ ಕೊಡಿಸುವ ಆಮಿಷವನ್ನ ಒಡ್ಲಾಗ್ತಾ ಇತ್ತು. ಬಲೆಗೆ ಬಿದ್ದವರಿಂದ 50 ಲಕ್ಷದಿಂದ 4 ಕೋಟಿಯವರೆಗೆ ಸ್ವಾಹ ಮಾಡಲಾಗುತ್ತೆ. ಈಗ ಅಂಥ ಖತರ್ನಾಕ್ ಬಹುಕೋಟಿ ವಂಚಕ ಖಾಕಿ ಬಲೆಗೆ ಬಿದ್ದಿರುವಂತದ್ದು. ಮಂಗಳೂರು ಎಸಿಪಿ ರವೀಶ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸುವ ಮುಖಾಂತರವಾಗಿ ಕೋಟಿ ಕೋಟಿ ಸ್ವಾಹ ಮಾಡಿದಂಥವನ್ನ ಸೆರೆ ಹಿಡಿಯಲಾಗಿದೆ. ಆರಂಭದಲ್ಲಿ ಕಮಿಷನ್ ಸ್ಟಾಂಪ್ ಡ್ಯೂಟಿ ಹೇಳಿ 4 ರಿಂದ 5 ಕೋಟಿವರೆಗೂ ಕೂಡ ಒಳಗೆ ಹಾಕ್ತಾರೆ. ಅದಾದ ನಂತರವಾಗಿ ಯಾರಿಗೂ ಕಾಣದಂತೆ ನಿಗೂಢವಾಗಿ ಮಾಯವಾಗುವ ಚಾಲಾಕಿ ಈತ. 3 ತಿಂಗಳ ವ್ಯವಹಾರ, ಒಂದು ಖಾತೆಯಲ್ಲಿ 40 ಕೋಟಿ ರೂಪಾಯಿ. ಆರೋಪಿ ಮನೆಯಲ್ಲಿ ಐಷಾರಾಮಿ ವಸ್ತುಗಳು, ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲಿಗಳು, ಮನೆಯಲ್ಲಿ ಹೈಡೌಟ್ಗಳು, ಅಲ್ಲಲ್ಲಿ ಸಿಸಿ ಕ್ಯಾಮೆರಾಗಳು. ಸದ್ಯಕ್ಕೆ ಆರೋಪಿಯ ಹೆಸರು ಬಹಿರಂಗಪಡಿಸಿಲ್ಲ ಪೊಲೀಸರು, ಆದರೆ ಸೆರೆ ಹಿಡಿದಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ಈತನನ್ನ. ಬಹುಕೋಟಿ ವಂಚಕ ಈಗ ಸೆರೆಯಾಗಿರುವಂತದ್ದು. ಮಂಗಳೂರಿನಲ್ಲಿ ಖಾಕಿ ಬಲೆಗೆ ಬಿದ್ದಿದ್ದಾನೆ ಈತ. ಕೋಟಿ ಕೋಟಿ ಒಡೆಯನ ಮನೆಯಲ್ಲಿಯೇ ಅಡಗುತ್ತಾಣ. ಆರೋಪಿ ಮನೆಯಲ್ಲಿ ಐಷಾರಾಮಿ ಬಾರ್, ದುಬಾರಿ ವಿಸ್ಕಿ, ಐಷಾರಾಮಿ ವಸ್ತುಗಳು, ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯ ಹೆಸರನ್ನ ಇನ್ನೂ ಕೂಡ ಪೊಲೀಸರು ಬಹಿರಂಗಪಡಿಸಿಲ್ಲ. ಜಪ್ಪಿನ ಮೊಗರಿಯಲ್ಲಿ ಆರೋಪಿಯನ್ನ ಸೆರೆ ಹಿಡಿಯಲಾಗಿರುವಂತದ್ದು. 100, 200, 500 ಕೋಟಿ ಕೊಡಿಸುವ ಕೋಟಿ ಕೋಟಿ ಒಡೆಯನ ಮನೆಯಲ್ಲಿ ಅಡಗುತ್ತಾನ ಇರುವಂಥದ್ದು. ಯಾರ್ಯಾರು ಈತನ ಬಲೆಗೆ ಬೀಳ್ತಾರೋ ಅವರಿಂದ 50 ಲಕ್ಷದಿಂದ ಶುರುವಾಗುತ್ತೆ ವಸೂಲಿ. 50 ಲಕ್ಷದಿಂದ 4 ಕೋಟಿಯವರೆಗೂ ಕೂಡ ಸ್ವಾಹ ಮಾಡಲಾಗುತ್ತೆ ಅಪ್ಪಿತಪ್ಪಿ ಈತನ ಬಲೆಗೆ ಬಿದ್ರೆ. ಗಮನಿಸ್ತಾ ಇರ್ಬೋದು ಮನೆಯಲ್ಲಿ ಆತನ ಮನೆಯ ದೃಶ್ಯ ಇದು. ಎಲ್ಲ ಕೂಡ ಐಷಾರಾಮಿ ವಸ್ತುಗಳು ಇರುವಂಥವೆಲ್ಲ ಕೂಡ ಐಷಾರಾಮಿ ವಸ್ತುಗಳು. ಮದ್ಯವೂ ಕೂಡ ಕಾಸ್ಟ್ಲಿ. ಸೊ ಹಾಗಾಗಿ ಆರಂಭದಲ್ಲಿ ಕಮಿಷನ್ ಸ್ಟಾಂಪ್ ಡ್ಯೂಟಿ ಹೇಳಿ 4 ರಿಂದ 5 ಕೋಟಿವರೆಗೂ ಕೂಡ ಒಳಗೆ ಹಾಕೊಳ್ತಾನೆ. ಅದಾದ ನಂತರವಾಗಿ ಕಾಣದಂತೆ ನಿಗೂಢವಾಗಿ ಮಾಯವಾಗ್ಬಿಡ್ತಾನೆ ಚಾಲಕಿ. ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಮಣ್ಣು ಮುಗಿಸಿರುವಂಥದ್ದು. 3 ತಿಂಗಳ ವ್ಯವಹಾರ, ಒಂದು ಖಾತೆಯಲ್ಲಿ 40 ಕೋಟಿ ರೂಪಾಯಿ ಇರುವಂಥದ್ದು. ಹಾಗಾಗಿ ಆರೋಪಿ ಮನೆಯಲ್ಲಿ ಯಾವೆಲ್ಲ ರೀತಿಯ ಐಷಾರಾಮಿ ವಸ್ತುಗಳಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಅರಮನೆಯ ರೀತಿಯಲ್ಲಿ ಶೃಂಗಾರ ಆಗಿರುವಂಥದ್ದು. ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ಕೂಡ ಐಷಾರಾಮಿಯಿಂದ ಕೂಡಿರುವಂಥದ್ದು. ಅಡಗುತಾಣ ಮನೆಯಲ್ಲಿದೆ ಅಂದ್ರೆ ಮೀನ್ಸ್ ಯಾವ ರೀತಿಯಾಗಿದೆ ಅಂತಂದ್ರೆ ಲಕ್ಷಾಂತರ ಮೌಲ್ಯದ ಮದ್ಯದ ಬಾಟಲ್ಗಳನ್ನು ಇಟ್ಕೊಳ್ಳಲಾಗಿದೆಯಾ, ಹೈಡೌಟ್ಗಳು, ಸಿಸಿ ಕ್ಯಾಮೆರಾಗಳು ಎಲ್ಲವೂ ಕೂಡ. ಸದ್ಯಕ್ಕೆ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಿಗಟ್ಟಲೆ ಸಾಲವನ್ನ ಕೊಡಿಸುವ ಆಮಿಷವನ್ನ ಒಡ್ಡಿ 200 ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಲಾಗಿದೆಯಂತೆ. ನೋಡಿ, ಬೇರೆಯವರಿಗೆ ಕೋಟಿ ಕೋಟಿ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಈತನೇ ಕೋಟಿಯನ್ನ ನುಂಗಿ ಮಂಗಮಯ ಆಗುವಂಥದ್ದು. ನೋಡಿ, ಆ ಅಡಗುತಾಣವನ್ನ ಕಂಡಿಡಿದಿದ್ದಾರೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದಂಥ ಒಳಗಡೆ ಮನೆ ಇದೆ, ಮನೆಯ ಒಳಗಡೆ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಮಾಡ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ ಅಲ್ಲೂ ಅಡಗುತಾಣದಲ್ಲಿ ಐಷಾರಾಮಿ ಬದುಕನ್ನ ನಡೆಸೋದಿಕ್ಕೆ ಅದು ಗೊತ್ತಾಗಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಈತ ಒಂದು ಕೋಣೆಯನ್ನೇ ಐಷಾರಾಮಿ ಕೋಣೆಯನ್ನೇ ನಿರ್ಮಿಸಿಕೊಂಡಿರುವಂಥದ್ದು. ಹಾಗಾಗಿ ಎಸಿಪಿ ರವೀಶ್ ಕುಮಾರ್ ಅವರ ಕಾರ್ಯಾಚರಣೆಯ ಮುಖಾಂತರವಾಗಿ ಫೈನಲಿ ಕೋಟಿ ಕೋಟಿ ವಂಚಕ ಸೆರೆಗೆ ಸಿಕ್ಕಿರುವಂಥದ್ದು.
ಸೊ ಇದ್ರ ಜೊತೆಗೆ ದೇಶದ ಐಷಾರಾಮಿ ವ್ಯಕ್ತಿಗಳು ಹಾಗೂ ಉದ್ಯಮಿಗಳ ಈತನ ಟಾರ್ಗೆಟ್ ಆಗಿರ್ತಾರೆ. ಯಾರ್ಯಾರು ಈಗ ಉದ್ಯಮಿಗಳಾಗಿರ್ಬೋದು, ಐಷಾರಾಮಿ ವ್ಯಕ್ತಿಗಳು, ಅವರು ಕೂಡ ಸಾಲ ಮಾಡ್ಕೊಂಡಿರ್ತಾರೆ. ಇನ್ನಷ್ಟು ಸಾಲವನ್ನ ಕೊಡಿಸ್ತೀನಿ ಅಂತ ಹೇಳಿ ಮತ್ತಷ್ಟು ರೀತಿಯಲ್ಲಿ ವಂಚನೆ ಮಾಡೋದು ಕೂಡ ಮುಂದಾಗುವಂಥದ್ದು. ಸೊ ಅಂಥ ವ್ಯಕ್ತಿಗಳೇ ಈತನ ಟಾರ್ಗೆಟ್ ಆಗಿರ್ತಾರೆ. ಮಂಗಳೂರು ಪೊಲೀಸರ ಅತಿಥಿಯಾಗಿದ್ದಾನೆ ಈಗ ನಟೋರಿಯಸ್ ವಂಚಕ ರೋಹನ್ ಸಲ್ಡಾನಾ. ಸೊ 45 ವರ್ಷ ಈತನಿಗೆ. ಉದ್ಯಮಿ ಎಂದು ಬಿಂಬಿಸಿ ಹೊರ ರಾಜ್ಯ ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳೇ ಟಾರ್ಗೆಟ್ ಈತನಿಗೆ. ಜಾಗದ ವ್ಯವಹಾರ, ಸಾಲ ನೀಡುವ ನೆಪದಲ್ಲಿ ನಂಬಿಕೆಯನ್ನ ಸೃಷ್ಟಿಸ್ತಾ ಇದ್ದ ರೋಹನ್ ಮಂಗಳೂರಿನ ಜಪ್ಪಿನ ಮೊಗರುವಿನ ಐಷಾರಾಮಿ ಬಂಗಲೆಗೆ ಕರೆದು ವ್ಯವಹಾರವನ್ನ ನಡೆಸ್ತಾ ಇದ್ದ. ಈತನ ಬಂಗಲೆ ಜೀವನ ಶೈಲಿಗೆ ಮನಸೋಲ್ತಾ ಇದ್ರು ಉದ್ಯಮಿಗಳು. ಕೋಟಿ ಕೋಟಿ ಸಾಲ ಕೊಡುವುದಾಗಿ ಉದ್ಯಮಿಗಳಿಗೆ ಮೆಗಾ ವಂಚನೆಯನ್ನ ಮಾಡ್ತಾ ಇದ್ದಾನೆ ಈತ. ಪ್ರತಿಯೊಂದು ವ್ಯವಹಾರದಲ್ಲೂ 5 ರಿಂದ 100 ಕೋಟಿವರೆಗೂ ವ್ಯವಹಾರವನ್ನ ಕುದುರಿಸ್ತಾ ಇದ್ದ ರೋಹನ್ ಮೊದಲ ಸುತ್ತಿನ ಮಾತುಕತೆಯ ಬಳಿಕ ಉದ್ಯಮಿಗಳನ್ನ ತನ್ನ ವಂಚನಾ ಜಾಲದ ಕೆಡ್ಡಾಗಿ ಬೀಳಿಸ್ತಾ ಇದ್ದ. 50 ರಿಂದ 100 ಕೋಟಿ ವ್ಯವಹಾರ ಅಥವಾ ಅದಕ್ಕಿಂತ ದೊಡ್ಡ ಮೊತ್ತದ ಸಾಲ ನೀಡೋದಕ್ಕೆ 5 ರಿಂದ 10 ಕೋಟಿ ಸ್ಟಾಂಪ್ ಡ್ಯೂಟಿ ಹಣಕ್ಕೆ ಬೇಡಿಕೆ ಇಡ್ತಿದ್ದ. ಬಣ್ಣದ ಮಾತಿಗೆ ಮರುಳಾದಂತ ಉದ್ಯಮಿಗಳು ಸುಲಭದಲ್ಲಿ ಸಾಲದ ಆಮಿಷಕ್ಕೆ ಲಾಕ್ ಆಗ್ತಿದ್ರು. ಹಿಂದೂ ಮುಂದೆ ನೋಡದೆ ಕೋಟ್ಯಾಂತರ ರೂಪಾಯಿ ಹಣವನ್ನ ನಗದು ರೂಪದಲ್ಲಿ ಉದ್ಯಮಿಗಳು ನೀಡುತ್ತಾ ಇದ್ರು. ತಾನು ನಿರೀಕ್ಷೆ ಮಾಡಿದಷ್ಟು ಹಣ ವಸೂಲಿಯಾದ ಬಳಿಕ ನಾನಾ ನೆಪ ಹೇಳಿ ಉದ್ಯಮಿಗಳಿಂದ ಎಸ್ಕೇಪ್ ಆಗ್ತಾ ಇದ್ದ. ಕೇವಲ 3 ತಿಂಗಳಲ್ಲೇ 45 ಕೋಟಿ ರೂಪಾಯಿ ವ್ಯವಹಾರವನ್ನ ಮಾಡಿರೋದು ಪತ್ತೆಯಾಗಿದೆ. ಇದೇ ರೀತಿ ಅನೇಕ ವರ್ಷಗಳಿಂದ ಸುಮಾರು 200 ಕೋಟಿ ರೂಪಾಯಿವರೆಗೂ ಕೂಡ ಅಧಿಕ ವಂಚನೆಯನ್ನ ಮಾಡಲಾಗಿದೆ. ಉದ್ಯಮಿಯೊಬ್ಬನ ದೂರಿನ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸರಿಂದ ರೋಹನ್ನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಸೊ ಸದ್ಯಕ್ಕೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಈತ. ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ವಂಚನೆಯನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ತಾನು ನಿರೀಕ್ಷೆ ಮಾಡಿದಷ್ಟು ಹಣ ವಸೂಲಿಯಾದ ಬಳಿಕ ನಾನಾ ನೆಪ ಹೇಳಿ ಉದ್ಯಮಿಗಳಿಂದ ಎಸ್ಕೇಪ್ ಆಗ್ತಾ ಇದ್ದ. ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷವನ್ನ ಒಡ್ಡಿ 200 ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಿರುವಂತದ್ದು ತಿಳಿದು ಬಂದಿದೆ. ವಂಚನೆಯ ಜಾಲಕ್ಕೂ ಮುನ್ನ ಮುಂಬೈನಲ್ಲಿ ಕೆಲಸ ಈತನಿಗೆ. ಪ್ರಸಿದ್ಧ ಉದ್ಯಮಿಗಳ ಪರಿಚಯ ಇದೆ ಅಂತ ವಂಚನೆಯನ್ನ ಮಾಡ್ತಾ ಇದ್ದ. ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಪ್ರಸಿದ್ಧ ಉದ್ಯಮಿಗಳ ಪರಿಚಯ ಇದೆ ನನಗೆ ಅಂತ ಮೋಸವನ್ನ ಮಾಡ್ತಾ ಇದ್ದ. ಸ್ಟೋನ್ ಹಣದ ವ್ಯವಹಾರವನ್ನ ಮಾಡ್ತಾ ಇದ್ದ ರೋಹನ್ 2016ರ ಬಳಿಕ ವಂಚನೆಯ ಪ್ರಕರಣ ಅಂದ್ರೆ ಮೀನ್ಸ್ ಹುಟ್ಟುತ್ತಲೇ ಈತ ಶ್ರೀಮಂತ ಏನಾಗಿರ್ಲಿಲ್ಲ. ರೋಹನ್ ಸಾಲ್ಡಾನಾ 2016ರವರೆಗೂ ಕೂಡ ಕಷ್ಟದ ಜೀವನವನ್ನ ಮಾಡ್ತಾ ಇದ್ದ. ವಂಚನೆಯ ಜಾಲಕ್ಕೂ ಮುನ್ನ ಮೊದಲೇ ಹೇಳಿದ ರೀತಿ ಮುಂಬೈನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಸ್ಟೋನ್ ಮತ್ತೆ ಹಣದ ವ್ಯವಹಾರ ಮಾಡ್ತಾ ಇದ್ದ ಈತ. 2016ರ ಬಳಿಕ ವಂಚನೆಯ ಜಾಲಕ್ಕೆ ಕೈ ಹಾಕಿದ್ದ ರೋಹನ್. ಹಣದಾಸೆಯಿಂದ ವಂಚನೆಯನ್ನ ಮಾಡಿರುವಂಥದ್ದು. ಈ ಜಾಲವನ್ನ ವಿಸ್ತಾರ ಮಾಡಿಕೊಂಡಿದ್ದ ರೋಹನ್ ಇದೇ ವರ್ಷದ ಜನವರಿಯಲ್ಲಿ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ರೋಹನ್. ಆ ಬಳಿಕ ಕೋಟಿ ರೂಪಾಯಿ ವಂಚನೆಗೆ ರೋಹನ್ ಸಾಲ್ಡಾನಾ ಕೈ ಹಾಕಿರುವಂತದ್ದು. ಕಳೆದ 3 ತಿಂಗಳ ಅವಧಿಯಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರವನ್ನ ಮಾಡಿರುವಂತದ್ದು. ರೋಹನ್ ಬ್ಯಾಂಕ್ ಅಕೌಂಟ್ನಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರ ಪತ್ತೆಯಾಗಿದೆ. ಕಳೆದ ತಿಂಗಳು 10 ಕೋಟಿ ರೂಪಾಯಿ ಮೌಲ್ಯದ ಫಿಶಿಂಗ್ ಬೋಟ್ ತಯಾರು ಮಾಡೋದಕ್ಕೆ ಹೂಡಿಕೆ ಮಾಡಿದ್ದ ರೋಹನ್. ಸೊ ಹಾಗಾಗಿ ಈತನ ಇಂಚಿಂಚು ಮಾಹಿತಿಯನ್ನ ಪೊಲೀಸ್ ಅವರು ಕಲೆ ಹಾಕ್ತಾ ಇದ್ದಾರೆ. ಆರೋಪಿ ರೋಹನ್ ಅರೆಸ್ಟ್ ಆಗಿರುವಂತದ್ದು. ಈಗ ಆತನಿಂದ ಪ್ರತಿಯೊಂದು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು.